ನಮಸ್ಕಾರ, ನಾನು ನವಿತಾ ಜೈನ್. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ಉಗ್ರ ದಾಳಿ ನಡೆದಿದೆ. ಈ ಉಗ್ರ ದಾಳಿಯಲ್ಲಿ ಕನ್ನಡಿಗ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಮಂಜುನಾಥ್ ಅವರು ಶಿವಮೊಗ್ಗದ ವಿಜಯನಗರದ ಅವರ ಮನೆಯಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಪ್ರವಾಸಕ್ಕೆ ಅಂತ ಹೋದವರು ಇದೀಗ ಶವವಾಗಿ ವಾಪಸ್ ಬರುವಂತಹ ಸನ್ನಿವೇಶವನ್ನು ಉಗ್ರರು ನಿರ್ಮಿಸಿದ್ದಾರೆ. ಮಂಜುನಾಥ್ ನಿವಾಸಕ್ಕೆ ಸಂಬಂಧಿಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. 4 ದಿನಗಳ ಹಿಂದೆ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು. ದ್ವಿತೀಯ PUC ಪರೀಕ್ಷೆಯಲ್ಲಿ ಮಗನಿಗೆ 98% ಅಂಕ ಬಂದಿತ್ತು. ಇದೇ ಸಂತಸದಲ್ಲಿ ಪ್ರವಾಸಕ್ಕೆ ತೆರಳಿದ್ರು ಮಂಜುನಾಥ್ ಅವರು. ತನ್ನ ಪತ್ನಿ, ತನ್ನ ಮಗುವನ್ನ ಜೊತೆಗೆ ಅವರು ಪ್ರವಾಸಕ್ಕೆ ತೆರಳಿದ್ರು. ಮಂಜುನಾಥ್ ರಿಯಲ್ ಎಸ್ಟೇಟ್ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ರು. ಆದರೆ ಇದೀಗ ಉಗ್ರರ ದಾಳಿಗೆ ಕನ್ನಡಿಗ ಮಂಜುನಾಥ್ ಬಲಿಯಾಗಿದ್ದಾರೆ. ಶಿವಮೊಗ್ಗದ ಮಂಜುನಾಥ್ ಅವರ ನಿವಾಸದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂಜುನಾಥ್ ಅವರನ್ನ ಗುಂಡಿನ ದಾಳಿಯಲ್ಲಿ ಸಾಯಿಸಿದ ಸಂದರ್ಭದಲ್ಲಿ ಅವರ ಪತ್ನಿ ಕೂಡ ನನ್ನನ್ನು ಸಾಯಿಸಿಬಿಡಿ, ನನ್ನ ಮಗನನ್ನು ಸಾಯಿಸಿಬಿಡಿ ಅಂತ ಹೇಳಿ ಅಲ್ಲಿ ಅಳ್ತಾ ಇದ್ದಿದ್ದು, ಆಕ್ರಂದನ ಮಾಡ್ತಾ ಇದ್ದಂತಹ ಆ ಫೋಟೋ ಕೂಡ ಎಲ್ಲರ ಕಣ್ಣಾಲಿಗಳು ತೇಲುವ ಹಾಗೆ ಮಾಡಿದೆ. ಒಂದು ಖುಷಿಯ ಒಂದು ಸಂಭ್ರಮದಲ್ಲಿದ್ದರು. ಬೇಲ್ಪುರಿ ಅಂಗಡಿಯ ಆ ಒಂದು ಸಂದರ್ಭದಲ್ಲಿ ಅನೇಕರು ಅಲ್ಲಿ ಬೇಲ್ಪುರಿ ತಿಂತಾ ಇದ್ದಂತಹ ಒಂದು ಘಟನೆ, ಈ ಒಂದು ವಿಚಾರ ಯಾವಾಗ ಈ ರೀತಿಯಾಗಿ ಆಯಿತು, ಅವರ ಸಂಬಂಧಿಕರ ಆಕ್ರಂದನ ಜೊತೆಗೆ ಅಲ್ಲೇ ಇದ್ದಂತಹ ಅವರ ಪತ್ನಿ ನನ್ನನ್ನು ಸಾಯಿಸಿಬಿಡಿ ಅಂತ ಹೇಳಿ ಅವರ ಹತ್ರ ಕೇಳ್ಕೊಂಡಿದ್ರು. ಈ ಫೋಟೋ ಇದೆಯಲ್ಲ, ಯಾವ ರೀತಿಯಾಗಿದೆ ಅಂದರೆ ತನ್ನ ಪತಿ ಅಲ್ಲಿ ನಿರ್ಜೀವವಾಗಿದ್ದಾರೆ, ಪತಿಯ ಉಸಿರಿಲ್ಲ, ಪತಿಯನ್ನ ಉಗ್ರರು ಸಾಯಿಸಿದ್ದಾರೆ, ನನಗೆ ಇನ್ನು ಯಾವ ರೀತಿಯ ಬದುಕು, ಇನ್ನು ನಾನು ಏನು ಮಾಡಲಿ ಅನ್ನುವಂತಹ ಪರಿಸ್ಥಿತಿ ಅವರ ಪತ್ನಿಯದ್ದಾಗಿದೆ. ಹೆತ್ತ ಕಲ್ಲಿನ ನೋವು ಅದು ಹೆತ್ತವರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವರಿಗಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸಂಸ್ಥೆಯು ಕೂಡ ಈ ನೋವನ್ನು ಭರಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋ ಅಂತ ನಮ್ಮ ನೌಕರರು, ಅವರಿಗೆ ಧೈರ್ಯವನ್ನು ಕೂಡ ತುಂಬುವಂಥ ಕೆಲಸವನ್ನು ನಾವು ಈ ಸಂಸ್ಥೆಯವ್ರು ಮಾಡ್ತಾ ಇದ್ದೇವೆ. ಸದಾಕಾಲ ಅವ್ರ ಜೊತೆಗಿದ್ದು ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ನಮ್ಮ ಕಡೆಯಿಂದ ಮಾಡೋ ಅಂಥದ್ದು. ಹೌದು, ಮ್ಯಾಂಪೋಸ್ಟಲ್ಲಿ ಬೀರೂರು ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿ ಕೆಲಸ. 19ನೇ ತಾರೀಕು ಅವರು ಪ್ರವಾಸ ಹೋಗಿದ್ದಾರೆ. 24ಕ್ಕೆ ವಾಪಸ್ ಬರೋ ಹಾಗೆ ಅವ್ರ ಜೊತೆಯಲ್ಲಿ ಸಾಗರದ ಒಂದು ಟೀಮ್ ಅವ್ರ ಜೊತೆಗಿದೆ. ಫೋನ್ನಲ್ಲೂ ಕೂಡ ಮಾತನಾಡಿದಾಗ ಅವ್ರ ಮಗ ಮತ್ತು ಪಲ್ಲವಿ ಧೈರ್ಯವಾಗಿ, ಅಂದರೆ ದುಃಖ ಇದೆ ಆದರೂ ಅದನ್ನು ತಗೊಂಬರೋ ಅಂಥ ಸ್ಥಿತಿಯಲ್ಲಿ ಅವರು ಇದ್ದಾರೆ, ಮಾಡ್ಕೊಂಬರ್ತಾರೆ. ಸಾಗರದವ್ರನ್ನೂ ಕೂಡ ಜೊತೆಯಲ್ಲಿ ಇರೋದ್ರಿಂದ ಕರ್ನಾಟಕದವ್ರು ತುಂಬ ಜನ ಇದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ಕೂಡ ಹೊರಟಿರೋದನ್ನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀವಿ, ಪ್ರಧಾನಿಯವರು ಹೇಳಿ. ಹಾಗಾಗಿ ವ್ಯವಸ್ಥಿತವಾಗಿ ನೀವು ಶಿವಮೊಗ್ಗ ತಲುಪುವಂಥ ಕೆಲಸ ಆಗ್ತದೆ. ಮಂಜುನಾಥ್ ಅವರ ಹೆಂಡತಿ ಮತ್ತು ಮಗ ಅವ್ರ ಜೊತೆಯಲ್ಲಿದ್ದಾರೆ. ಅವರು 3 ಜನ ಇಲ್ಲಿ ಶಿವಮೊಗ್ಗದಿಂದ ಹೋದಂಥವ್ರು. ಪಲ್ಲವಿ ಅವ್ರ ಜೊತೆ ಮಾತಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡ ನಂತರ ಪಾಪ ದುಃಖದಲ್ಲಿ ಅವರಿಗೆ ಏನು ಮಾಡಬೇಕು, ನಮ್ಮ ಕಡೆಯಿಂದ ಏನಾಗಬೇಕು ಅಂತ ಕೇಳಿದಾಗ, ನಾನು ನನ್ನ ಗಂಡನ ಶವ ಶಿವಮೊಗ್ಗಕ್ಕೆ ಬರ್ದೇನೆ ನಾನು ಬರಲಿಕ್ಕಾಗೋದಿಲ್ಲ, ಹಾಗಾಗಿ ನನ್ನ ಗಂಡನ ಶವವನ್ನು ಶಿವಮೊಗ್ಗಕ್ಕೆ ತರಲಿಕ್ಕೆ ಅಗತ್ಯ ವ್ಯವಸ್ಥೆಗಳಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವರ ಮೃತದೇಹವನ್ನು ತರಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ 4 ದಿವಸ ಆಯಿತು ಪ್ರವಾಸಕ್ಕೆ ಹೋಗಿ. ಹಿಂಗೆಲ್ಲ ಮಾಡಿ ಗಂಡ ಹೆಂಡತಿ ಮಗು ಹೋಗಿದ್ರು. ಮಗ 2nd PUC ಹೋಗಿದ್ರು. ನನ್ನ ಅಣ್ಣ, ಕಸಿನ್, ಚಿಕ್ಕಮ್ಮ, ನನ್ನ ದೊಡ್ಡಮ್ಮನ ಮಗ, ರಿಯಲ್ ಎಸ್ಟೇಟ್. ಗಂಡ ಹೆಂಡತಿ ಮಗು ಹೋಗಿದ್ರು. ನನ್ನ ದೊಡ್ಡಮ್ಮಂಗೆ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀನಿ. ಟಿವಿ ಆಫ್ ಮಾಡಿ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀನಿ. ನಮ್ಮ ಅಕ್ಕ ಭಾವ, ನಮ್ಮ ಮಂಜಣ್ಣಂಗೆ ಬಂಡಿ ರೂಪ ಅಂತ ಅವ್ರು ಬರ್ತಾರೆ. ಅಕ್ಕ ಭಾವ ಬರಲಿ ಅಂತ ಕಾಯ್ತಾ ಇದ್ದೀನಿ. ತಂಗಿ ರೂಪ ಅಂತ ಬರ್ತಿದ್ದಾರೆ, ತಿತ್ತಳ್ಳಿಯಿಂದ ಬರ್ತಾ ಇದ್ದಾರೆ. ಅಂಡಗಳಿಂದ ಇನ್ನೇನು 2-3 ದಿವಸಕ್ಕೆ ವಾಪಸ್ ಬರೋದು. ಗಂಡ ಹೆಂಡತಿ ಮಗು. ಗೊತ್ತಿಲ್ಲ, ಶೂಟೌಟ್ ಆಗಿದೆ ಅಂತ ಗೊತ್ತಾಗಿದೆ. ಬೆಳಿಗ್ಗೆ ಎಲ್ಲ ನಮ್ಮ ಸೋದರ ಮಾವನ ಹತ್ರ ಮಾತಾಡಿದ್ದಾರೆ ಮಂಜಣ್ಣ. ನಮ್ಮ ಮಾವನ ಆ್ಯನಿವರ್ಸರಿ ವಿಶ್ ಮಾಡಿದ್ದಾರೆ. 2:30 ಮೇಲೆ ಆಗಿರೋ ಘಟನೆಗಳಿಂದ ಮಾಡಿದ್ವಿ. ಅವಳು ಹೇಳೋ ಪ್ರಕಾರ ಹೋಗಿ ತೀರ್ಕೊಂಡ್ರು ಅಂತಲೇ ಹೇಳಿದ್ಲು. ಬಟ್ ಯಾರೋ ಸಂತೋಷ್ ಅನ್ನೋರು ಯಾರೋ IV ಯಾರೋ ಇಲ್ಲ ಇಂಜೂರ್ ಆಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದ್ರು. ಆಮೇಲಿನ ವಿಷಯ ನಮಗೂ ಗೊತ್ತಿಲ್ಲ. ಅವ್ಳು ಲೈನ್ ಸಿಗ್ತಿಲ್ಲ, ಸ್ವಿಚ್ ಆಫ್ ಆಗ್ತಾ ಇದೆ ಪಾಪ. ಅವ್ಳು ಲೈನ್ ಸಿಗ್ತಿಲ್ಲ.
ಇವ್ರಿಗೆ ಇನ್ನೂ ಪಾಪ ಗೊತ್ತಿಲ್ಲ, ಇಂಜೂರ್ ಆಗಿದ್ದಾನೆ, ಮಗ ಹುಷಾರಾಗಿ ಬರ್ತಾನೆ ಅಂತ. ಹಂಗೆ ಆಗಲಿ ನಾವು ಅನ್ಕೊತಾ ಇದ್ದೀವಿ.